ಆಲ್ಮೋಸ್ಟ್ 120 ದಿನಗಳು ಉಳಿದಿದ್ದಾವೆ ನಿಮ್ಮ ಎಕ್ಸಾಮ್ಗೆ. ಈಗ ಏಪ್ರಿಲ್ ಸ್ಟಾರ್ಟ್ ಆಗಿದೆ, ಎಕ್ಸಾಮ್ ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಇನ್ನೂ ಭಾಳಷ್ಟು ಅಭ್ಯರ್ಥಿಗಳಿಗೆ ಹೇಗೆ ಅವರಿಗೆ ಪ್ರಿಪ್ರೇಷನ್ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಏನು ಓದಬೇಕು, ಯಾವ ಮೂಕ್ ಪ್ರಾಕ್ಟೀಸ್ ಮಾಡಬೇಕು ಗೊತ್ತಿಲ್ಲ. ಮತ್ತು ಸ್ವಲ್ಪ ಜನ ರ್ಯಾಂಡಮ್ ಆಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ಓವರ್ ಥಿಂಕಿಂಗ್ದಲ್ಲಿ ಸಮಯ ವೇಸ್ಟ್ ಮಾಡ್ತಾ ಇದ್ದಾರೆ. ಹೀಗೆ ನಿಮ್ಮ 3 ಮತ್ತು 4 ತಿಂಗಳು ಕಳೆದು ಹೋಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಬೇಕಂದ್ರೆ ಈ ವಿಡಿಯೋನ ನೋಡಿ. ದಿಸ್ ವಿಡಿಯೋ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪ್ರೇಷನ್. ಏನೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ನಿಮ್ಮ ಕನಸಿನ ಜಾಬ್ಗೆ ನಿಮ್ಮನ್ನು ಹತ್ತಿರ ಕರೆದುಕೊಂಡು ಹೋಗುತ್ತೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಯಾವ ರೀತಿ ಎಕ್ಸಾಕ್ಟ್ ಬಿಗ್ನರ್ ಟು ಪ್ರೋ ಲೆವೆಲ್ ಸ್ಟ್ರಾಟಜಿಗಳನ್ನು, ಡೈಲಿ ವೈಸ್ ಸ್ಟಡಿ ಪ್ಲ್ಯಾನ್ಗಳನ್ನು ಹೇಳ್ತೇವೆ. ಡೇ 1ರಿಂದ ಡೇ 120 ತನಕ ಏನು ಓದಬೇಕು, ಹೇಗೆ ಓದಬೇಕು ಅಂತ ಹೇಳ್ತೇವೆ. ನೀವೊಬ್ಬ ಸೀರಿಯಸ್ ಕ್ಯಾಂಡಿಡೇಟ್ ಆದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಿಸುತ್ತೆ, ಒಬ್ಬ ಕ್ಯಾಂಡಿಡೇಟಿಂದ ಬ್ಯಾಂಕರ್ ಆಗುವವರೆಗೂ. ಹಲೋ ಫ್ರೆಂಡ್ಸ್, ಐ ಆಮ್ ಆನಂದ್, ಕ್ಲಿಯರ್ಡ್ ಆಲ್ ಬ್ಯಾಂಕ್ ಎಕ್ಸಾಮ್ಸ್. ವೆಲ್ಕಮ್ ಟು ದಿ ಚಾನಲ್. ಹಾಗಾದರೆ ರೆಡಿ ಇದ್ದೀರಾ? ಬನ್ನಿ. ಹಾಗಾದರೆ ಮೊದಲು 120 ದಿನಗಳನ್ನು 3 ಫೇಸಲ್ಲಿ ಡಿವೈಡ್ ಮಾಡೋಣ. ಫಸ್ಟ್ ಫೇಸಲ್ಲಿ ಡೇ 1ರಿಂದ ಡೇ 40 ತನಕ ನೀವೇನು ಮಾಡಬೇಕಂದ್ರೆ ನಿಮ್ಮ ಬೇಸಿಕ್ಸ್ ಮೇಲೆ ಮತ್ತು ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ವರ್ಕ್ ಮಾಡಬೇಕು. ಎಲ್ಲ ಬೇಸಿಕ್ ಟಾಪಿಕ್ಗಳನ್ನು ಓದಿ ಕನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಫೌಂಡೇಶನ್ ಗಟ್ಟಿಯಾಗುತ್ತೆ. ಇನ್ನು ಸೆಕೆಂಡ್ ಫೇಸಲ್ಲಿ ಅಂದರೆ ಡೇ 41ನಿಂದ ಡೇ 80ಯಲ್ಲಿ ಸಿಂಪ್ಲಿ ಪ್ರಾಕ್ಟೀಸ್ ಮತ್ತು ಸೆಕ್ಷನಲ್ ಮೂಕ್ ಮೇಲೆ ಮತ್ತು ಟಾಪಿಕ್ ಟೆಸ್ಟ್ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಮತ್ತು ಫೋಕಸ್ ಇರಬೇಕು. ಇದರಿಂದ ಯಾವ ಟಾಪಿಕ್ಸ್ ಸ್ಟ್ರಾಂಗ್ ಅಂತ ಮತ್ತು ಯಾವ ಟಾಪಿಕ್ ವೀಕ್ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಫೇಸ್ 3ಯಲ್ಲಿ ಡೇ 81ನಿಂದ ಡೇ 120 ತನಕ ನೀವೇನು ಮಾಡಬೇಕಂದ್ರೆ ಕಂಪ್ಲೀಟ್ ಪ್ರಾಕ್ಟೀಸ್, ಮೂಕ್ ಟೆಸ್ಟ್, ರಿವಿಷನ್ ಆ್ಯಂಡ್ ಅನಲೈಸಿಸ್. ಈ ಫೇಸ್ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಿಪ್ರೇಷನ್ನೇ ಬಿಟ್ಬಿಡ್ತಾರೆ. ಯಾಕಂದರೆ ಮೋಕಲ್ಲಿ ಸ್ಕೋರ್ ಬರಲ್ಲ, ಡಿಮೋಟಿವೇಟ್ ಆಗಿಬಿಡ್ತಾರೆ, ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಇಮಿಡಿಯೇಟ್ಲಿ ಸ್ವಿಚ್ ಆಗಿಬಿಡ್ತಾರೆ ಬೇರೆ ಬೇರೆ ಪ್ಲ್ಯಾನ್ಗಳಿಗೆ. ಯೂಟ್ಯೂಬಲ್ಲಿ ವಿಡಿಯೋ ನೋಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಥರ ಮಾಡಬೇಕು, ಆ ಥರ ಮಾಡಬೇಕು ಅಂತ ಬೇರೆ ಬೇರೆ ಪ್ಲ್ಯಾನ್ನು ಮಾಡೋದೇ ಆಗುತ್ತೆ ಹೊರತು ಎಕ್ಸಾಮ್ ಕ್ಲಿಯರ್ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಅಭ್ಯರ್ಥಿಗಳು ಸ್ಟಿಕ್ ಟು ಒನ್ ಪ್ಲ್ಯಾನ್ ಆಗಬೇಕು. ಹೀಗೆ 120 ದಿನಗಳನ್ನು ನಾವು ಹೇಳಿದ ರೀತಿ ನೀವು ಸದುಪಯೋಗಗೊಳಿಸಿಕೊಂಡು ಅಂದರೆ ನಿಮಗೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ಮತ್ತು ಸ್ವಲ್ಪ ವಿದ್ಯಾರ್ಥಿಗಳು ಸಮಯವನ್ನು ಹೇಗೆ ಡಿವೈಡ್ ಮಾಡಬೇಕು, ಯಾವ ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ನೀವು ಒಬ್ಬ ಬ್ಯಾಂಕರ್ ಆಗೋ ಕನಸು ಕಾಣ್ತಾ ಇದ್ದೀರಾ, ಸೊ ಸಮ್ ಸ್ಯಾಕ್ರಿಫೈಸ್ಗಳಿಗೆ ನೀವು ರೆಡಿ ಆಗಬೇಕು. ಮಿನಿಮಮ್ ಟು ಮಿನಿಮಮ್ ನೀವು ಡೈಲಿ 8 ಅವರ್ಸ್ ಅಂತೂ ಸ್ಟಡಿ ಮಾಡಲೇಬೇಕು ಬ್ಯಾಂಕ್ ಎಕ್ಸಾಮ್ಗೆ. ನಾನು ಬ್ಯಾಂಕ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಾಗ ಮ್ಯಾಥ್ಸ್ಗೆ ಮಿನಿಮಮ್ 3 ಅವರ್ಸ್, ಇಂಗ್ಲೀಷ್ಗೆ 2 ಅವರ್ಸ್, ರೀಸನಿಂಗ್ಗೆ 2 ಅವರ್ಸ್, ಜರ್ನಲ್ ಅವರ್ಸ್ಗೆ 1 ಅವರ್ ಕೊಡ್ತಾಯಿದ್ದೆ. ಇನ್ನು ಮುಂದೆ ವಿಡಿಯೋದಲ್ಲಿ ನೀವು ಸಬ್ಜೆಕ್ಟ್ ವೈಸ್ ಯಾವ ರೀತಿ ಸ್ಟಡಿ ಪ್ಲ್ಯಾನ್ ಮಾಡಬೇಕು, ಯಾವ ರೀತಿ ಓದಬೇಕಂದ್ರೆ ಮೊದಲು ಇಂಗ್ಲೀಷ್ ಸಬ್ಜೆಕ್ಟನ್ನು ನೋಡ್ತಾ ಹೋದರೆ ನೀವು ಡೈಲಿ ಮಿನಿಮಮ್ ಟು 2 ಅವರ್ಸ್ ಕೊಡಲೇಬೇಕು. ಈ ಸಬ್ಜೆಕ್ಟಲ್ಲಿ ಕರ್ನಾಟಕದ ಅಭ್ಯರ್ಥಿಗಳೇ ಫೇಲ್ ಆಗೋದೇ ಜಾಸ್ತಿ. ಸೊ ಅದಕ್ಕೆ ಇಂಗ್ಲೀಷನ್ನು ನಾನು ಫ್ರಂಟ್ ಫುಟಲ್ಲಿ ತೆಗೆದುಕೊಂಡಿದ್ದೇನೆ. ಇಂಗ್ಲೀಷನ್ನು ಫಸ್ಟ್ ಪೇಜಲ್ಲಿ ನೋಡೋದಾದರೆ ವಾಚ್ ಮಾಡಿ ಎಡಿಟೋರಿಯಲ್ಸನ್ನು. ಇದಕ್ಕೆ ನಾ ಯೂಸ್ ಮಾಡ್ತಾ ಇದ್ದ ಬೆಸ್ಟ್ ಚಾನಲ್ ಅಂದರೆ ನಿಮಿಷಾ ಬನ್ಸಲ್ ಮೇಡಮ್ ಚಾನಲನ್ನು. ಡೈಲಿ ಮಾರ್ನಿಂಗ್ ಹೋಗಿ ಜಸ್ಟ್ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದು ನಿಮ್ಮ ಹತ್ರ ಇರೋ ನ್ಯೂಸ್ ಪೇಪರ್ ಆಗಲಿ, ನೋವೆಲ್ಸ್ಗಳನ್ನು ಓದಿ. ಇದರಿಂದ ನಿಮ್ಮ ಓದುವ ಸ್ಕಿಲ್ ಬೆಳೆಯುತ್ತೆ, ಅರ್ಥ ಮಾಡ್ಕೊಳ್ತೀರಾ. ಈ ಥರ ನೀವು ಪ್ರೊಸೆಸ್ ಮಾಡಿದರೆ ಈ ಪ್ರೊಸೆಸನ್ನು ಸೆಲೆಕ್ಷನ್ ಆಗೋವರೆಗೆ ನೀವು ಮಾಡಲೇಬೇಕು. ಇನ್ನು ಇಂಗ್ಲೀಷನ್ನು ಸೆಕೆಂಡ್ ಫೇಸಲ್ಲಿ ಅಂದರೆ ಡೇ 41ನಿಂದ ಡೇ 80 ಏನು ಮಾಡಬೇಕಂದ್ರೆ ಟಾಪಿಕ್ಸ್ಗಳನ್ನು ಸ್ಟಾರ್ಟ್ ಮಾಡಿ. ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಕ್ಲೋಸ್ ಟೆಸ್ಟ್ಗಳನ್ನಾಗಿರ್ಬೋದು, ಪ್ಯಾರಾಜಂಬಲ್ ಆಗಿರ್ಬೋದು, ಎರರ್ಸ್ ಆಗಿರ್ಬೋದು, ಇವನ್ನೆಲ್ಲ ಯೂಟ್ಯೂಬ್ದಲ್ಲಿ ನೋಡಿ ಕನ್ಸೆಪ್ಟ್ಗಳನ್ನು ಅರ್ಥ ಮಾಡಿ. ಫ್ರೀ ಆಫ್ ಕಾಸ್ಟ್ ಸಿಕ್ಕಾಪಟ್ಟೆ ವೀಡಿಯೋಸ್ಗಳಿದ್ದಾವೆ ಯೂಟ್ಯೂಬಲ್ಲಿ. ಆಮೇಲೆ ಟಾಪಿಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡಿ, ಅವುಗಳನ್ನು ಅನಲೈಸಿಸ್ ಮಾಡಿ. ಇದರಿಂದ ನಿಮ್ಮದು ಸ್ಕೋರ್ ಏನು ಬರ್ತಾ ಇದೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಯಾವ ಟಾಪಿಕ್ ಸ್ಟ್ರಾಂಗ್ ಆಗುತ್ತೆ, ನಿಮ್ಮದು ಯಾವ ವೀಕ್ ಅಂತ ಗೊತ್ತಾಗುತ್ತೆ, ಅದರ ಮೇಲೆ ವರ್ಕ್ ಮಾಡಿ. ಇನ್ನು ಫೇಸ್ 3ರಲ್ಲಿ ಇಂಗ್ಲೀಷಲ್ಲಿ ನೀವು ಏನು ಮಾಡಬೇಕಂದ್ರೆ ಡೇ 81ನಿಂದ 120 ತನಕ ನೀವು ಸೆಕ್ಷನಲ್ ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಕಾನ್ಸಂಟ್ರೇಟ್ ಮಾಡಿ, ಅನಲೈಸಿಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಈ ಥರ ನೀವು ಇಂಗ್ಲೀಷನ್ನ ಮಾಡಿದ್ದಾದರೆ ಇಂಗ್ಲೀಷ್ನಲ್ಲಿ ಫ್ರೀಲಿ ಮಿನಿಮಮ್ 20+ ಮಾರ್ಕ್ಸ್ ಬಂದೇ ಬರುತ್ತೆ, ಇದು ನನ್ನ ಗ್ಯಾರಂಟಿ. ಅದೇ ರೀತಿ ಮೇನ್ಸಲ್ಲಿ ನೀವು ಸ್ಕೋರ್ ಒಳ್ಳೇದು ಮಾಡ್ತೀರಾ. ಮುಂದೆ ಇದೇ ಥರ ಇನ್ನೊಂದು ಸಬ್ಜೆಕ್ಟ್ ನೋಡಬೇಕಂದ್ರೆ ನೀವು ಮ್ಯಾಥಮೆಟಿಕ್ಸ್ಗೆ ಬರಬೇಕಾದ್ರೆ ನೀವು
ಫೇಸ್ 1ನಲ್ಲಿ ಅಂದರೆ ಡೇ 41ಇಂದ ಡೇ 120 ಫಸ್ಟ್ ಪೇಜಲ್ಲಿ ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಸ್ಕ್ವೇರ್ಸ್ಗಳನ್ನು ಅಂದರೆ 1ರಿಂದ 50 ಸ್ಕ್ವೇರ್ಸ್ಗಳನ್ನು, ಕ್ಯೂಬ್ಸ್ಗಳನ್ನು, ಟೇಬಲ್ಸ್ಗಳನ್ನು ಮತ್ತು ಮಾಡಿ. ಇದರಿಂದ ನಿಮ್ಮದು ಕ್ಯಾಲ್ಕುಲೇಷನ್ ಸ್ಪೀಡ್ ಹೆಚ್ಚಾಗುತ್ತೆ. ನೀವು ಸಿಂಪಲ್ಲಾಗಿ ಸಿಂಪ್ಲಿಕೇಶನ್ಗಳನ್ನು, ಅಪ್ರಾಕ್ಸಿಮೇಷನ್ಗಳನ್ನು, ನಂಬರ್ಸ್ ಇದನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಮ್ದಲ್ಲಿ ಟೈಮ್ ಉಳಿಸ್ತೀರಾ. ಇನ್ನು ಫೇಸ್ 2ದಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಏನು ಮಾಡಬೇಕಂದ್ರೆ ಟಾಪಿಕ್ಸ್ಗಳನ್ನು ಪರ್ಸೆಂಟೇಜ್ ಆಗಿರ್ಬೋದು, ಕ್ವಾಡ್ರಿಕ್ ಇಕ್ವೇಷನ್ ಆಗಿರ್ಬೋದು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಆಗಿರ್ಬೋದು, SSE ಆಗಿರ್ಬೋದು, ಟೈಮ್ ಆ್ಯಂಡ್ ವರ್ಕ್ ಆಗಿರ್ಬೋದು, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಆ್ಯಂಡ್ ಬೋಟ್ ಆ್ಯಂಡ್ ಸ್ಟೀಮ್, ಈ ಕಾನ್ಸೆಪ್ಟ್ಗಳನ್ನ ಯೂಟ್ಯೂಬ್ದಲ್ಲಿ ಹೋಗಿ ಸರ್ಚ್ ಮಾಡಿ. ಅಲ್ಲಿ ನಿಮಗೆ ಒಳ್ಳೆ ವಿಡಿಯೋ ಇರುತ್ತೆ. ನಾನು ನಿಮಗೆ ಹೇಳಬೇಕಾದ್ರೆ ಒಳ್ಳೆ ವಿಡಿಯೋ ನೋಡ್ಬೇಕಂದ್ರೆ ಮ್ಯಾಥಮೆಟಿಕ್ಸಲ್ಲಿ ಆಶೀಶ್ ಅರೋರಾ ಸರ್ ಕ್ಲಾಸ್ಗಳನ್ನು ಕೇಳಿ, ಇಲ್ಲಾಂದರೆ ಹರ್ಷಲ್ ಅಗರ್ವಾಲ್ ಸರ್ ಅವ್ರನ್ನ ಕ್ಲಾಸಸ್ಗಳಿದೆ. ಅಲ್ಲಿ ಈಸಿಯಾಗಿ ನಿಮ್ಮ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ. ಈ ಥರ ನೀವು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿಕೊಂಡ್ರೆ ಫೇಸ್ 3ಯಲ್ಲಿ ನೀವು ಸೆಕ್ಷನಲ್ ಮೂಕ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಸ್ಕೋರ್ ಚೆನ್ನಾಗಿ ಬರುತ್ತೆ. ಅದೇ ರೀತಿ ರೀಸನಿಂಗ್ ನೋಡೋದಾದರೆ ಫೇಸ್ 1ನಲ್ಲಿ ನೀವು ಮಾಡಬೇಕಾಗಿರೋದು ಇನ್ಇಕ್ವಾಲಿಟೀಸ್ಗಳನ್ನು, ಸಿಲೋಗಿಸಮ್ಗಳನ್ನು, ಬ್ಲಡ್ ರಿಲೇಷನ್ಗಳನ್ನು, ಆಡ್ ಆನ್ ಔಟ್ಗಳನ್ನು, ಈ ಥರ ನೀವು ಮಾಡಿದ್ರೆ ಇದರಲ್ಲಿ ನಿಮ್ಮ ಸ್ಕೋರ್ ಬೇಸಿಕ್ ಸ್ಕೋರ್ ಮಿನಿಮಮ್ 10 to 12 ಮಾರ್ಕ್ಸ್ ಕವರ್ ಆಗುತ್ತೆ. ಇನ್ನು ಸೆಕೆಂಡ್ ಫೇಸಲ್ಲಿ ನೀವು ಮೇನ್ ಫೋಕಸ್ ಮಾಡಬೇಕಾಗಿದ್ದು ಸೆಟ್ಟಿಂಗ್ ಅರೇಂಜ್ಮೆಂಟ್ಗೆ ಮತ್ತು ಫಜಲ್ ಮೇಲೆ. ಸರ್ಕಲ್ ಆಗಿರ್ಬೋದು, ಬಾಕ್ಸ್ ಆಗಿರ್ಬೋದು, ಫ್ಲೋರ್ ಬೇಸ್ ಆಗಿರ್ಬೋದು, ಮ್ಯಾಟ್ರಿಕ್ಸು, ಡೇಟ್ ಆ್ಯಂಡ್ ಟೈಮು, ಫಜಲ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ನಿಮ್ಗೆ ಈ ಥರದ್ದು ಫ್ರೀ ವೀಡಿಯೋಸ್ಗಳು ಬೇಕಂದರೆ ನೀವು ಅಕುಷ್ ಲಂಬಾ ಸರ್ನ ಫಾಲೋ ಮಾಡ್ಬೋದು, ಪುನೀತ್ ಸರ್ನ ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಕನ್ಸೆಪ್ಟ್ ಆಗುತ್ತೆ. ಇನ್ನು ಫೇಸ್ 3ಯಲ್ಲಿ ಸೇಮ್ ಮೋಕ್ ಟೆಸ್ಟನ್ನು ಪ್ರಾಕ್ಟೀಸ್ ಮಾಡಿ, ಸೆಕ್ಷನಲ್ ಟೆಸ್ಟ್ಗಳನ್ನು ಕೊಡಿ, ಟಾಪಿಕ್ ಟೆಸ್ಟ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಇದರಿಂದ ಸ್ಕೋರ್ ಹೆಚ್ಚಾಗುತ್ತೆ. ಇನ್ನು ಮೇನ್ ಟಾಪಿಕ್ ಬರಬೇಕಂದ್ರೆ ಸಬ್ಜೆಕ್ಟಿಗೆ ಜರ್ನಲ್ ಅವೇರ್ನೆಸ್. ವಿದ್ಯಾರ್ಥಿಗಳಿಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ನಾವು ಆರಾಮಾಗಿ ಸ್ಕೋರ್ ಮಾಡ್ಬಿಡೋದು ಅಂದರೆ ಇದೇ ಮೇನ್ ಟಾಪಿಕ್ ಸಬ್ಜೆಕ್ಟೇ ನಿಮಗೆ ಟಫ್ ಆಗೋದು. ಇದರಲ್ಲಿ ನೀವು ಡೈಲಿ 1 hour ಮಿನಿಮಮ್ ಕೊಡಲೇಬೇಕು ಕರೆಂಟ್ ಅಫೇರ್ಸ್ ಕ್ಲಾಸಿಗೆ. ಆಮೇಲೆ ಕರೆಂಟ್ ಅಫೇರ್ಸ್ನ ಎಲ್ಲಿ ಮಾಡಬೇಕು, ನೀವು ಯಾವುದಾದ್ರೂ ಕರ್ನಾಟಕ ಅಭ್ಯರ್ಥಿಗಳು ಲೋಕಲ್ ನಮ್ಮ ಸ್ಪರ್ಧಾ ವಿಜೇತ ಆಗಿರ್ಬೋದು, ಯಾವುದಾದ್ರೂ ಮ್ಯಾಗ್ಝಿನ್ ಓದಿ. ಅದ್ರ ಜೊತೆಗೆ ಅಡ್ಡಾದಲ್ಲಿ ಆಶೀಶ್ ಗೌತಮ್ ಸರ ಕ್ಲಾಸ್ ಬರುತ್ತೆ ಡೈಲಿ ಮಾರ್ನಿಂಗ್, ಅದನ್ನು ಕೇಳಿ. ಅಲ್ಲಿ ಕನ್ಸೆಪ್ಟ್ಗಳನ್ನು, ಟಾಪಿಕ್ಸ್ಗಳನ್ನು ಬರ್ಕೊಳ್ಳಿ. ಅದರಿಂದ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಸ್ಕೋರ್ ಒಳ್ಳೆಯದಾಗುತ್ತೆ. ಈ ಥರ ನೀವು ಬ್ಯಾಂಕಿಂಗ್ ಅವೇರ್ನೆಸ್ ಮಾಡಬೇಕು, ಸ್ಟ್ಯಾಟಿಕ್ಸ್ ಅವೇರ್ನೆಸ್ ಮಾಡಿದ್ರೆ ನಿಮ್ಮ ಸ್ಕೋರ್ ಆರಾಮಾಗಿ ಕರೆಂಟ್ ಅಫೇರ್ಸಲ್ಲಿ ನೀವು GKಯಲ್ಲಿ ಸ್ಕೋರ್ ಮಾಡ್ತೀರಾ. ಈ ಥರ ನೀವು ನಿಮ್ಮ ಸಬ್ಜೆಕ್ಟ್ಗಳನ್ನು ಸಿಂಪಲ್ಲಾಗಿ ಡಿವೈಡ್ ಆ್ಯಂಡ್ ರೂಲ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಎಕ್ಸಾಮ್ ಕ್ಲಿಯರ್ ಆಗ್ಬೋದು. ಇದೇ ರೀತಿ ನಾನು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೇನೆ. ಸೊ ಇದೇ ರೀತಿ ಒಳ್ಳೆ ವಿಡಿಯೋ ಬ್ಯಾಂಕಿಂಗ್ ರಿಲೇಟೆಡ್ ನಮ್ಮ ಚಾನಲಲ್ಲಿ ಮುಂದೆ ಬರ್ತಾ ಇರ್ತವೆ. ಸೊ ನೀವು ಮಾಡಬೇಕಾಗಿದ್ದೇನೆಂದರೆ ಆದಷ್ಟು ಬೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.